ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಬ್ಲಾಗ್ ಮಾಡಿ ತುಂಬ ದಿನವೇ ಆಗಿಬಿಟ್ಟಿತ್ತು. ಅದಕ್ಕೆ ಇವತ್ತು ಬೆಳಗ್ಗೆನೇ ಬೇಗ ಎದ್ದು ದೇವ್ರ ಪೂಜೆ ಎಲ್ಲ ಮುಗಿಸ್ದೆ. ನನ್ನ ಮಗಳೂ ಸಹ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡ್ರು. ಇನ್ನೇನು ಅವರಿಗೆ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ಬೇಕು, ಅದಕ್ಕೋಸ್ಕರ ಮೊದಲು ಅಕ್ಷರಾಭ್ಯಾಸ ಮಾಡಿಸೋಣ ಅಂತ ಅಂದ್ಕೊಂಡು ಸರಿ ಅಂದ್ಬಿಟ್ಟು ಶೃಂಗೇರಿಗೆ ಹೋಗಿ ಅಕ್ಷರಾಭ್ಯಾಸ ಮಾಡಿಸ್ಲಿಕ್ಕೆ ನಮಗೆ ಆಗಲಿಲ್ಲ. ಸೊ ಟೈಮು ಇರಲಿಲ್ಲ. ಅದಕ್ಕೋಸ್ಕರ ನಾವು ಶಿವಗಂಗೆಯಲ್ಲಿರುವಂತಹ ಶೃಂಗೇರಿ ಶಾರದಾ ಮಠ ಅಂತ ಇದೆ. ಸೊ ಅಲ್ಲೂ ಸಹ ತುಂಬ ಚೆನ್ನಾಗಿ ಅಕ್ಷರಾಭ್ಯಾಸ ಮಾಡಿಸ್ಕೊಡ್ತಾರೆ. ಸೊ ಅಲ್ಲೇ ಮಾಡಿಸೋಣ ಅಂತ ಬಂದು, ಯಾರಿಗೆಲ್ಲ ಶೃಂಗೇರಿಗೆ ಹೋಗಿ ಅಕ್ಷರಾಭ್ಯಾಸ ಮಾಡಿಸ್ಲಿಕ್ಕೆ ಆಗೋದಿಲ್ಲ ಅಥವಾ ಟೈಮ್ ಇರಲ್ಲ ಅಂಥವರು ಶಿವಗಂಗೆಯಲ್ಲಿ ಸಹ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ, ಬಂದು ಮಾಡಿಸ್ಕೊಳ್ಬೋದು. ಇನ್ನು ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಒಂದು ಸೆಟ್ ಪೂಜೆ ಸಾಮಾನು ಮತ್ತು ಹೊಸದು ಸ್ಲೇಟು ಮತ್ತು ಚಾಪೀಸು, 1 kg ಅಷ್ಟು ಅಕ್ಕಿ, ಬೆಲ್ಲ, ಅರಿಶಿಣದ ಬೋಟು ಇಷ್ಟನ್ನು ನಾವು ತೊಗೊಂಡು ಹೋಗಬೇಕಾಗುತ್ತೆ. ಸೊ ಇದನ್ನೆಲ್ಲ ನಾವು ತೊಗೊಂಡು ಹೊರಟಿದ್ದೀವಿ. ಸೊ ಅಕ್ಷರಾಭ್ಯಾಸ ಮಾಡಿಸ್ಬೇಕಾದ್ರೆ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಏಕೆಂದರೆ ನಾನು, ನಮ್ಮ ಮನೆಯವರು ಮತ್ತು ನನ್ನ ಮಗಳು 3 ಜನನೂ ಅವರು ಪೂಜೆ ಕೂರಿಸಿ ಓಂ ಗುರುಭ್ಯೋ ನಮಃ, ಓಂ ಗಣೇಶಾಯ ನಮಃ, ಓಂ ಸರಸ್ವತಿಯಾಯ ನಮಃ ಮತ್ತು ನಮ್ಮ ಮನೆ ದೇವರ ಹೆಸರು ಹೇಳಿ ಅದನ್ನು ಬರೆಸ್ತಾರೆ. ಅದಾದಮೇಲೆ ಓಂ ಅಂತ ಬರೆಸ್ತಾರೆ. ಅದಾದಮೇಲೆ ಶ್ರೀ ಅಂತ ಬರೆಸ್ತಾರೆ. ಅನಂತರ ಅ ಇ ಈ ಅಂತ ಬರೆಸ್ತಾರೆ. ಸೊ ಅಷ್ಟನ್ನು ನಾವೇ ಮಾಡ್ತಾ ಇರೋದ್ರಿಂದ ಯಾರೂ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಸೊ ನಾವೇ ಹೋಗಿರೋದ್ರಿಂದ ಅದನ್ನು ವಿಡಿಯೋ ಮಾಡಲಿಕ್ಕಾಗಿಲ್ಲ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ದೇವ್ರ ಹತ್ರ ಪೂಜೆ ಮಾಡಿ ದೇವ್ರ ಬಳಿ ನಾವು ತಂದಿರೋಂತಹ ಸ್ಲೇಟು ಮತ್ತು ಚಾಪೀಸು ಜೊತೆಗೆ ನಾನು ಎಕ್ಸ್ಟ್ರಾ 3 ಬುಕ್ ಎಲ್ಲ ತೊಗೊಂಡೋಗಿದ್ದೆ, ಅದನ್ನು ಸಹ ಇಟ್ಟು ಪೂಜೆ ಮಾಡಿ ಓಂ ಶ್ರೀಂ ಅಂತ ಮತ್ತು ಅಂತ ಬರ್ಕೊಡ್ತಾರೆ. ಅದನ್ನು ಮಗು ಕೈ ಹಿಡಿದು ಅಲ್ಲೇ ತಿದ್ದಿಸ್ಬೇಕು. ಇದು ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ.